ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಈಗ ಕಿಚ್ಚ ಸುದೀಪ್ ಅವ್ರು ಎಲ್ಲಿಗೆ ಹೋದ್ರು, ಯಾವುದೇ ವಿಚಾರಕ್ಕೆ ಪ್ರೆಸ್ ಮೀಟ್ ಅಂತ ಹೋದ್ರೂ ಸಹ ಅಲ್ಲೊಂದು ಕಾಮನ್ ವಿಚಾರ ಅಂತೂ ಪ್ರಸ್ತಾಪ ಆಗೇ ಆಗುತ್ತೆ. ಅದು ಬಿಗ್ ಬಾಸ್ ಸೀಸನ್ 12 ಯಾವಾಗ ಶುರು ಆಗುತ್ತೆ, ಎಷ್ಟು ದಿವಸ ನಡೆಯುತ್ತೆ, ಕಂಟೆಸ್ಟೆಂಟ್ಗಳು ಯಾರ್ಯಾರೆಲ್ಲ ಇರ್ತಾರೆ, ಕಾಮನ್ ಪೀಪಲ್ಗೂ ಈ ಒಂದು ಬಿಗ್ ಬಾಸ್ ಶೋನಲ್ಲಿ ಅವಕಾಶ ಇರುತ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳು ಪ್ರೇಕ್ಷಕರ ತಲೆನಲ್ಲಿ ಕಾಡ್ತಿರುತ್ತೆ. ಸೊ ಈ ವಿಚಾರಗಳ ಬಗ್ಗೆ ಎಲ್ಲ ಕಿಚ್ಚ ಸುದೀಪ್ ಅವ್ರು ಯಾವುದೇ ವಿಚಾರಕ್ಕೆ ಇಂಟರ್ವ್ಯೂ ಅಂತ ಹೇಳಿ ಹೋಗಿ ಅಟೆಂಡ್ ಮಾಡಿದ್ರು ಸಹ ಈ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಅದೇ ರೀತಿ ನಿನ್ನೆ ಅಷ್ಟೇ ಕಿಚ್ಚ ಸುದೀಪ್ ಅವ್ರದ್ದು 47th ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ ಜುಲೈಯಲ್ಲಿ ಅಂತ ಹೇಳಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿ ಒಂದು ಜಲಕನ್ನ ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದೇ ಟೈಮ್ಗೆ ಒಂದು ಪ್ರೆಸ್ ಮೀಟ್ ಅನ್ನು ಸಹ ಮಾಡಿದ್ರು. ಈ ಪ್ರೆಸ್ ಮೀಟ್ ಅಲ್ಲೂ ಸಹ ಕನ್ನಡ ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಚರ್ಚೆ ಆಗಿದೆ. ಅಲ್ಲಿ ಬಂದಂತಹ ಒಂದು ಪ್ರಶ್ನೆ ಏನು ಅಂತಂದ್ರೆ, ಬಿಗ್ ಬಾಸ್ ಸೀಸನ್ 12 ಯಾವಾಗ್ಲಿಂದ ಶುರುವಾಗುತ್ತೆ ಅಂತ ಕೇಳಲಾಗಿತ್ತು. ಇದಕ್ಕೆ ಕಿಚ್ಚ ಸುದೀಪ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಫೈನಲಿ ಬಿಗ್ ಬಾಸ್ ಕನ್ನಡದಲ್ಲಿ ಯಾವಾಗಿಂದ ಶುರು ಆಗ್ತಿದೆ ಅನ್ನೋದು ಗೊತ್ತಾಗ್ತಿದೆ. ಹಿಂದಿನಲ್ಲಿ ಜುಲೈಯಲ್ಲಿ ಅಂದ್ರೆ ಇದೇ ತಿಂಗಳಲ್ಲಿ ಶುರು ಆಗ್ತಿದೆ ಅಂಡ್ ತೆಲುಗುನಲ್ಲಿ ಆಗಸ್ಟ್ ಅಲ್ಲಿ ಶುರು ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ಸೊ ಆಗಸ್ಟ್ ಅಲ್ಲಿ ಶುರು ಆಯ್ತು ಅಂತಂದ್ರೆ, ಆಗಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಶುರು ಆಯ್ತು ಅಂತಂದ್ರೆ ತೆಲುಗುನಲ್ಲಿ ಆಲ್ಮೋಸ್ಟ್ ಅದು ಸ್ಟಾರ್ಟ್ ಆಗಿ ಒಂದು 2 ವಾರಕ್ಕೆ ಕನ್ನಡದಲ್ಲೂ ಸ್ಟಾರ್ಟ್ ಆಗುವಂತಹ ಎಲ್ಲಾ ಚಾನ್ಸಸ್ ಕೂಡ ಜಾಸ್ತಿ ಇತ್ತು. ಬಟ್ ಈಗ ಕನ್ನಡದಲ್ಲಿ ಸ್ವಲ್ಪ ಡಿಲೇ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಕಿಚ್ಚ ಸುದೀಪ್ ಅವ್ರಿಗೆ ಇರುವಂತಹ ಒಂದು ಬಿಸಿ ಸ್ಕೆಡ್ಯೂಲ್ ಇಂದಾಗಿ ಈ ಒಂದು ಪ್ರೋಸೆಸ್ ಡಿಲೇ ಆಗ್ತಿದೆ. ಬಿಗ್ ಬಾಸ್ ಸ್ಟಾರ್ಟ್ ಆಗುವಂತಹ ಪ್ರೋಸೆಸ್ ಡಿಲೇ ಆಗ್ತಿದೆ ಅಂತಾನೆ ಹೇಳ್ಬೋದು. ಎಸ್, ಬಿಗ್ ಬಾಸ್ ಅಂದ್ರೆ ಕಿಚ್ಚ ಸುದೀಪ್ ಅಂದ್ರೆ ಬಿಗ್ ಬಾಸ್ ಅವರು ಅನ್ನೋದು ನಮ್ಮೆಲ್ಲರಿಗೂ ಸಹ ಈಗಾಗಲೇ ಗೊತ್ತಿದೆ. ಸುದೀಪ್ ಅವ್ರನ್ನ ಬಿಟ್ಟು ಆ ಒಂದು ಸ್ಥಾನದಲ್ಲಿ ನಾವು ಯಾರನ್ನು ಸಹ ಕಲ್ಪನೆನೂ ಸಹ ಮಾಡ್ಕೊಳೋದಕ್ಕಾಗೋದಿಲ್ಲ. ಆ ರೆಡಿ ಕಟ್ಔಟ್ ಆ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದಾರೆ ಅಂತಂದ್ರೆ ಆ ಒಂದು ಗತ್ತು ಗಮ್ಮತ್ತೇ ಬೇರೆ ಇರುತ್ತೆ. ಆ ಸ್ಥಾನಕ್ಕೆ ಬೇರೆ ಯಾರಾದರೂ ಬಂದು ನಿಂತ್ಕೊಂಡಿದ್ದಾರೆ ಅಂತಂದ್ರೆ ಅಲ್ಲಿ ಇರುವಂತಹ ಒಂದು ಗತ್ತು ಗಮ್ಮತ್ತೆ ಬೇರೆ ಇರುತ್ತೆ ಅಂತ ಹೇಳ್ಬೋದು. ಸೊ ನಮಗೆ ಆ ಒಂದು ಸ್ಥಾನದಲ್ಲಿ ಬೇರೆ ಯಾರನ್ನೂ ಸಹ ಕಲ್ಪನೆ ಮಾಡ್ಕೊಳೋದಕ್ಕೂ ಆಗಿಲ್ಲ. ಬರೀ ನಮಗೆ ಅಲ್ಲ, ಆಸ್ ಅನ್ ಆಡಿಯನ್ಸ್ ಬರೀ ನಮಗೆ ಅಲ್ಲ, ಅಲ್ಲಿ ಇದ್ದಂತಹ ಒಂದು ಎಂಡೋಮಲ್ ಕಂಪ್ನಿಗಾಗಿರ್ಬೋದು ಅಥವಾ ಕಲರ್ಸ್ ಕನ್ನಡ ಟೀಮ್ ಅವ್ರಿಗಾಗಿರ್ಬೋದು, ಬಿಗ್ ಬಾಸ್ ಟೀಮ್ ಅವ್ರಿಗಾಗಿರ್ಬೋದು, ಯಾರಿಗೂ ಸಹ ಆ ಒಂದು ಸ್ಥಾನದಲ್ಲಿ ಬೇರೆ ಯಾರನ್ನೂ ಸಹ ಕಲ್ಪನೆ ಮಾಡ್ಕೊಳೋದಕ್ಕೆ ಆಗಿಲ್ಲ ಅಂತ ಅನ್ಸುತ್ತೆ. ಅದಕ್ಕೋಸ್ಕರನೇ ಅವರು ಬಿಗ್ ಬಾಸ್ ಸೀಸನ್ 12ಗೂ ಸಹ ಹೋಗಿ ಕಿಚ್ಚ ಸುದೀಪ್ ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅವರು ಈ ಹಿಂದೆನೇ ಹೇಳಿದ್ರು, ನಾನು ಇದೇ ಲಾಸ್ಟ್ ಸೀಸನ್ ನಡೆಸ್ಕೊಡ್ತಿರೋದು ಅಂತ ಹೇಳಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಬಟ್ ಆದ್ರೂ ಸಹ ಅವರನ್ನ ಬಿಡ್ದಿರ ಇನ್ನು 4 ಸೀಸನ್ಗಳಿಗೆ ಅವ್ರನ್ನ ಬುಕ್ ಮಾಡ್ಕೊಂಡು ಬಂದಿದ್ದಾರೆ. ಎಸ್, ಕನ್ನಡ ಬಿಗ್ ಬಾಸ್ ಸೀಸನ್ 15 ವರೆಗೂ ಕಿಚ್ಚ ಸುದೀಪ್ ಅವರು ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅಧಿಪತಿ ಆಗಿರ್ತಾರೆ ಅಂತ ಹೇಳ್ಬೋದು. ಬಟ್ ಅದಾದ್ಮೇಲೆ ಮುಂದುವರ್ಸ್ಕೊಂಡು ಹೋಗ್ತಾರೋ ಇಲ್ವೋ ಅನ್ನೋದು ಡೌಟ್ ಆಗಿದೆ. ಬಟ್ ಈ 5 ವರ್ಷಕ್ಕೆ ಸುದೀಪ್ ಅವರು ಬುಕ್ ಆಗಿದಾರಲ್ವಾ, ಸೊ ಅದೇ ತೃಪ್ತಿ ಅಂತ ಹೇಳ್ಬೋದು. ಅಂಡ್ ಎಸ್, ಸುದೀಪ್ ಅವರು ಹೇಳಿರುವಂತಹ ಪ್ರಕಾರ ಒಂದಷ್ಟು ಸಜೆಷನ್ಸ್ಗಳನ್ನ ಕೊಟ್ಟಿದ್ದಾರೆ, ಒಂದಷ್ಟು ಕಂಡೀಷನ್ಸ್ಗಳನ್ನ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಒಂದು ಬಿಗ್ ಬಾಸ್ ಶುರು ಆಗಬೇಕು ಅಂತಂದ್ರೆ ಏನೆಲ್ಲ ಇರಬೇಕು, ಯಾವ ರೀತಿ ಇದ್ರೆ ನಾನು ಈ ಬಿಗ್ ಬಾಸ್ ಶೋಗೆ ಮತ್ತೆ ಹೋಸ್ಟ್ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳಿ ಒಂದಷ್ಟು ಕಂಡೀಷನ್ಸ್ಗಳನ್ನ ಹಾಕಿ ಅದನ್ನೆಲ್ಲವನ್ನು ಸಹ ಒಪ್ಕೊಂಡ ಮೇಲೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ಗೆ ಬರ್ತಿದ್ದಾರೆ ಅನ್ನೋದು ಎಲ್ರಿಗೂ ಸಹ ಈಗಾಗಲೇ ಗೊತ್ತಿರುವಂಥ ವಿಚಾರ. ಹಾಗೆ ಕಿಚ್ಚ ಸುದೀಪ್ ಅವರು ಹೇಳಿರುವ ಪ್ರಕಾರ ಈ ಒಂದು ಬಿಗ್ ಬಾಸ್ ಯಾವತ್ತಿಂದ ಶುರುವಾಗುತ್ತೆ ಅಂತಂದರೆ ಇದೇ ಸೆಪ್ಟೆಂಬರ್ 28ಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ನಿಮ್ಮ ಮುಂದೆ ಇರುತ್ತೆ ಅಂತ ಹೇಳಲಾಗ್ತಿದೆ. ಆ್ಯಂಡ್ ಕಂಟೆಸ್ಟೆಂಟ್ಗಳ ಲಿಸ್ಟ್ ಕೂಡ ಆಲ್ಮೋಸ್ಟ್ ಫೈನಲ್ ಆಗಿದೆ ಅಂತ ಹೇಳಲಾಗ್ತಿದೆ. ಇನ್ನೇನು ಬಿಗ್ ಬಾಸ್ ಶುರು ಆಗ್ತಿದೆ ಅಂತಂದಾಗ ಒಂದಷ್ಟು ಜನ ಭಯದಿಂದನೇ ದೂರ ಹೋಗೋರು ಇರ್ತಾರೆ. ಅಯ್ಯೋ, ಈ ಒಂದು ಶೋ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಿಬಿಟ್ರೆ ನನ್ನ ಅಂತ ಹೇಳಿ ಒಂದಷ್ಟು ಜನಕ್ಕೆ ಭಯ ಇರುತ್ತೆ. ಫ್ಯಾಮಿಲಿ ಬಿಟ್ಟಿರಬೇಕಲ್ಲ ಅಂತ ಒಂದಷ್ಟು ಜನಕ್ಕೆ ಭಯ ಇರುತ್ತೆ. ಆ್ಯಂಡ್ ಇನ್ನೊಂದಷ್ಟು ಜನಕ್ಕೆ ಫೋನ್, ಟಿವಿ ಇದಕ್ಕೆಲ್ಲ ತುಂಬಾ ಅಡಿಕ್ಟ್ ಆಗಿರ್ತಾರೆ. ಸೊ ಈ ಥರ ಬೇಸಿಕ್ ನೆಸೆಸಿಟೀಸ್ನೆಲ್ಲ ಬಿಟ್ಟು ಇರಬೇಕಲ್ಲ ಅಂತ ಹೇಳಿ ಒಂದಷ್ಟು ಜನಕ್ಕೆ ಭಯ ಇದ್ದು ಸ್ವಲ್ಪ ದೂರ ಹೋಗೋದು ಉಂಟು, ಒಂದಷ್ಟು ಬಿಗ್ ಬಾಸ್ ಇನ್ನೇನು ಶುರು ಆಗ್ತಿದೆ ಅಂತ ಅನ್ನೋವಾಗ. ಸೊ ಅದಕ್ಕೋಸ್ಕರ ಒಂದಷ್ಟು ಕಂಟೆಸ್ಟೆಂಟ್ಗಳನ್ನ ಇಟ್ಕೊಂಡಿರ್ತಾರೆ, ಲೈಕ್ ಸಪ್ರೇಟಾಗಿ ಇಟ್ಕೊಂಡಿರ್ತಾರೆ. ಇವರಿಲ್ಲ ಅಂದರೆ ಇವ್ರನ್ನ ತೊಗೊಂಡು ಹೋಗ್ಬೋದು ಅಂತ ಹೇಳಿ. ಸೊ ಈ ರೀತಿ ಕಂಟೆಸ್ಟೆಂಟ್ಗಳ ಸೆಲೆಕ್ಷನ್ ಪ್ರೋಸೆಸ್ ನಡೀತಿದೆ. ಆ್ಯಂಡ್ ಎಸ್, ಈ ಬಾರಿ ಅಂತೂ ಕಂಟೆಸ್ಟೆಂಟ್ಗಳು ತುಂಬಾ ಚೆನ್ನಾಗಿರೋ ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಮಾಡಿದ್ದಾರೆ. ಚೆನ್ನಾಗಿದ್ದಾರೆ ಅಂತಂದರೆ ನೋಡೋಕ್ಕೆ ಇನ್ ದ ಸೆನ್ಸ್ ನೋಡೋಕೆ ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ಅಲ್ಲ, ಅವರು ಒಂದೊಳ್ಳೆ ಕಂಟೆಂಟ್ ಕೊಡುವಂತಹ ಕೇಪಬಿಲಿಟಿ ಇರುವಂತಹ ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಮಾಡಿ ತಂದು ಹಾಕಿದ್ದಾರೆ. ಲೈಕ್ ಇವಾಗ ಫ್ಯಾನ್ಸ್ಗಳು, ಬಿಗ್ ಬಾಸ್ ಫ್ಯಾನ್ಸ್ ಏನಿದ್ದಾರೆ ಕಂಟೆಸ್ಟೆಂಟ್ಗಳನ್ನ ನೋಡ್ತಿದ್ದಾರೆ ಅಂತಂದರೆ ಇವರು ಬಿಗ್ ಬಾಸ್ಗೆ ಬೇಕಾಗಿರುವಂತಹ 100% ಬೇಕಾಗಿರುವಂತಹ ಕಂಟೆಸ್ಟೆಂಟ್ ಇವರೇ ಅಂತ ಅನಿಸ್ಬೇಕು. ಆ ರೀತಿಯಾದಂತಹ 17 ಜನ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಬಿಗ್ ಬಾಸ್ ಇದೆ ಸೆಪ್ಟೆಂಬರ್ 28ಕ್ಕೆ ನಮ್ಮ ಮುಂದೆ ಇರುತ್ತೆ. ನಿಮಗೆಲ್ಲ ಏನು ಅನಿಸ್ತಿದೆ, ಈ ಬಾರಿ ಬಿಗ್ ಬಾಸ್ ಯಾವ ರೀತಿ ನಡೆಯುತ್ತೆ ಅಂತ ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕೆ ಅಂತಂದರೆ ನಮ್ಮ ಕಿಚ್ಚ ಸುದೀಪ್ ಅವರು ಈ ಒಂದು ಬಿಗ್ ಬಾಸ್ನ ಒಂದಷ್ಟು ಕಂಡೀಷನ್ಸ್ಗಳನ್ನ ಹಾಕಿ ಇದೇ ರೀತಿ ಇರಬೇಕು ಅಂತ ಹೇಳಿ ಕಿಚ್ಚ ಸುದೀಪ್ ಅವರೇ ಒಂದು ರೀತಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಜಸ್ಟ್ ಕಲರ್ಸ್ ಕನ್ನಡ ಟೀಮ್ ಅವರಾಗಿರ್ಬೋದು, ಬಿಗ್ ಬಾಸ್ ಟೀಮ್ ಅವರಾಗಿರ್ಬೋದು, ಸುದೀಪ್ ಅವ್ರು ಯಾವ ರೀತಿ ಹೇಳ್ತಾರೋ ಆ ರೀತಿ ಈ ಒಂದು ಶೋನ ನಡೆಸ್ಕೊಂಡು ಹೋಗ್ತಾರೆ ಈ ಬಾರಿ ಅಂತ ಹೇಳಲಾಗ್ತಿದೆ. ಸೊ ಸುದೀಪ್ ಅವ್ರು ಹೇಳ್ದಂಗೆ ಶೋ ನಡೆಸ್ತಿದ್ದಾರೆ ಅಂತಂದರೆ ಸುದೀಪ್ ಅವ್ರಿಗೆ
ಪಕ್ಕಾ ಗೊತ್ತು ಗುರು, ಲೈಕ್ ಏನು ಕೊಟ್ಟರೆ ನಮ್ಮ ಕನ್ನಡ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅನ್ನೋದು ಪಕ್ಕಾ ಗೊತ್ತಿರುವಂತಹ ವಿಚಾರ. ಯಾಕಂದರೆ ಸೀಸನ್ 1 ಹಿಡಿದು ಸೀಸನ್ 12ನ ಇವಾಗ ಹೋಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತಂದರೆ ಪೆನ್ ಟು ಪೆನ್ ಎಲ್ಲ ಸಹ 0ಇಂದ ಹಿಡಿದು 100%ವರೆಗೂ ಎಲ್ಲ ಸಹ ಕಿಚ್ಚ ಸುದೀಪ್ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಶೋನ ನಡೆಸ್ಕೊಂಡು ಹೋದರೆ ಆಡಿಯನ್ಸ್ ಇಷ್ಟಪಡ್ತಾರೆ, ನಮ್ಮ ಕನ್ನಡ ಆಡಿಯನ್ಸ್ ಇಷ್ಟಪಡ್ತಾರೆ ಅನ್ನೋದು ಕಿಚ್ಚ ಸುದೀಪ್ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಸೊ ಈ ಕಾರಣಕ್ಕಾಗಿ ಕಿಚ್ಚ ಸುದೀಪ್ ಅವರು ಒಂದಷ್ಟು ಕಂಡೀಷನ್ಸ್ಗಳನ್ನ ಹಾಕಿ ಈ ಬಾರಿ ಶೋನ ನಡೆಸ್ಕೊಂಡು ಹೋಗ್ತಾರೆ, ಮುಂದಾಳತ್ವ ತಗೊಂಡು ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ, ಈ ಬಾರಿಯ ಬಿಗ್ ಬಾಸ್ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ. ಸೊ ನೋಡೋಣ, ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಈ ಬಾರಿಯ ಬಿಗ್ ಬಾಸ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇನ್ನೊಂದು ಕ್ವೆಶನ್ ತುಂಬ ಜನ ಕೇಳ್ತಿದ್ದೀರಾ, ಲೈಕ್ ತೆಲುಗುನಲ್ಲಿ ಇವಾಗ ಕಾಮನ್ ಪೀಪಲ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಸೊ ಕನ್ನಡ ಬಿಗ್ ಬಾಸಲ್ಲೂ ಕಾಮನ್ ಪೀಪಲ್ಗೆ ಚಾನ್ಸ್ ಇರುತ್ತಾ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಿದ್ದಾರೆ. ಎಸ್, ಅಫ್ಕೋರ್ಸ್ ಕನ್ನಡ ಬಿಗ್ ಬಾಸಲ್ಲೂ ಸಹ ಕಾಮನ್ ಪೀಪಲ್ಗೆ ಎಂಟ್ರಿ ಕೊಡುವಂತಹ ಚಾನ್ಸಸ್ ಇದೆ. ಯಾಕೆ ಅಂದರೆ ಇದ್ರ ಬಗ್ಗೆ ಪ್ರೆಸ್ ಮೀಟಲ್ಲಿ ಕೇಳಿದಾಗ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಲೈಕ್ ನೋ ಅಂತಲೂ ಕೂಡ ಖಡಾಖಂಡಿತವಾಗ್ಲೂ ಹೇಳಿಲ್ಲ, ಎಸ್ ಅಂತಲೂ ಕೂಡ ಖಡಾಖಂಡಿತವಾಗ್ಲೂ ಹೇಳಲಿಲ್ಲ. ಸೊ ನೋಡಬೇಕು, 50-50 ಆಗುವಂತಹ ಚಾನ್ಸಸ್ ಇದೆ. ಇದ್ರೂ ಇರ್ಬೋದು, ಇಲ್ಲದೇನೂ ಸಹ ಇರ್ಬೋದು. ಆ್ಯಂಡ್ ಇನ್ನು OTT ಸೀಸನ್ ಬಗ್ಗೆ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. OTT ಸೀಸನ್ ಬಗ್ಗೆನೂ ಕೂಡ ತುಂಬ ಜನ ಕೇಳ್ತಿದ್ದೀರಾ. ಈ ಬಾರಿ ಬಿಗ್ ಬಾಸ್ ಇಷ್ಟು ಬೇಗ ಶುರುವಾಗ್ತಿದೆ ಅಂತಂದರೆ OTT ಸೀಸನ್ ಇರುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಿದ್ವಿ. ಲೈಕ್ ಸೀಸನ್ 9ಗೂ ಮುಂಚೆ OTT ಸೀಸನ್ ನಡೆದಿದ್ದು, ಬಟ್ ಕನ್ನಡದಲ್ಲಿ OTT ಸೀಸನ್ ಬರೋದೇ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತಂದರೆ OTT ಸೀಸನ್ ಬಂತು ಅಂತಂದರೆ ಆಲ್ಮೋಸ್ಟ್ ಒಂದು 6 ಮಂತ್ಸು ಕಿಚ್ಚ ಸುದೀಪ್ ಅವ್ರನ್ನ ಇವರು ಬುಕ್ ಮಾಡಬೇಕಾಗುತ್ತೆ. ಅಷ್ಟೊಂದು ಫ್ರೀ ಇರಲ್ಲ ಕಿಚ್ಚ ಸುದೀಪ್ ಅವ್ರು. ಲೈಕ್ 6 ಮಂತ್ಸು ಬಿಗ್ ಬಾಸ್ಗೆ ಟೈಮ್ ಕೊಡೋಷ್ಟು ಕಿಚ್ಚ ಸುದೀಪ್ ಅವ್ರು ಖಂಡಿತವಾಗ್ಲೂ ಬ್ಯುಸಿ ಇರ್ತಾರೆ. ಸೊ ಅದಕ್ಕೋಸ್ಕರ OTT ಸೀಸನ್ ಕ್ಯಾನ್ಸಲ್ ಮಾಡಿ ಜಸ್ಟ್ ಮೇನ್ ಸೀಸನ್ಸನ್ನೇ ನಡೆಸ್ಕೊಂಡು ಹೋಗುವಂತಹ ಪ್ರಯತ್ನನ ಮಾಡ್ತಿದ್ದಾರೆ ಅಷ್ಟೇ. ಯಾಕಂದರೆ ಈ ಪ್ರಯತ್ನಕ್ಕೆ ಸಾಕಷ್ಟು ವಿಘ್ನಗಳು ಬರ್ತಿತ್ತು. ಲೈಕ್ ಸುದೀಪ್ ಅವರು ಈ ಬಾರಿ ಮಾಡಲ್ಲ ಅಂತ ಹೇಳಿ ಸಾಕಷ್ಟು ವಿಘ್ನಗಳು ಬರ್ತಿತ್ತು. ಹಾಗೂ ಈಗ ಏನೋ ಮಾಡಿ ಸುದೀಪ್ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ಇವಾಗ ಸದ್ಯಕ್ಕೆ 6 ಮಂತ್ಸು ನೀವು ನಮಗೆ ಟೈಮ್ ಕೊಡಬೇಕು ಅಂತಂದರೆ ಕಿಚ್ಚ ಸುದೀಪ್ ಅವ್ರು ಬಿಗ್ ಬಾಸ್ ಕಡೆ ತಲೆನೂ ಹಾಕಲ್ಲ ಅಂತ ಹೇಳ್ಬೋದು. ಯಾಕಂದರೆ ಕಿಚ್ಚ ಸುದೀಪ್ ಅವರ ಫಿಲಮ್ ನೋಡಬೇಕು ಅಂತಲೇ, ಅವ್ರನ್ನ ಫಿಲಮಲ್ಲಿ ನೋಡಬೇಕು ಅಂತಲೇ ಸಾಕಷ್ಟು ಜನ ಕಾಯ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನಾನು ಫಿಲಮ್ ಮಾಡೋದು ಬಿಟ್ಟು ಬರೀ ಈ ರೀತಿ ಶೋನ ಮಾಡ್ಕೊಂಡಿರ್ತೀವಿ ಅಂತಂದರೆ ಆ ರೀತಿಯಾದಂತಹ ಫ್ಯಾನ್ಸ್ಗಳಿಗೆ ನಾನು ಮೋಸ ಮಾಡಿದಾಗ ಆಗುತ್ತೆ ಅಂತ ಹೇಳಿ ಸುದೀಪ್ ಅವ್ರು ಬೇಕಾದ್ರೆ ಬಿಗ್ ಬಾಸ್ ಗಿಡ ತಲೆನೂ ಹಾಕೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, OTT ಸೀಸನ್ ಖಂಡಿತವಾಗ್ಲೂ ಬರೋಲ್ಲ. ಇಫ್ ಇನ್ ಕೇಸ್ OTT ಸೀಸನ್ ಮಾಡಲೇಬೇಕು ಅಂತಂದರೆ ಈ OTT ಸೀಸನ್ ಏನು 3 ಮಂತ್ಸ್ ನಡೆಯುತ್ತೆ, ಆ 3 ಮಂತ್ಸ್ OTT ಸೀಸನ್ಗೆ ಬೇರೆ ಯಾರಾದರೂ ಹೋಸ್ಟ್ನ ಕರ್ಕೊಂಬಂದು ನೆಕ್ಸ್ಟ್ ಆ OTT ಸೀಸನ್ ಆದಮೇಲೆ ಮೇನ್ ಸೀಸನ್ಗೆ ಕಿಚ್ಚ ಸುದೀಪ್ ಅವ್ರನ್ನ ಹೋಸ್ಟಾಗಿ ಕರ್ಕೊಂಬರುವಂಥ ಪ್ರಯತ್ನ ಮಾಡ್ಬೋದು ಅಷ್ಟೇ. ಬಟ್ ಕಿಚ್ಚ ಸುದೀಪ್ ಅವ್ರನ್ನ ಹಾಕೊಂಡು OTT ಸೀಸನ್ನು ಮಾಡ್ತೀವಿ, ಮೇನ್ ಸೀಸನ್ನು ಮಾಡ್ತೀವಿ ಅಂತಂದರೆ ಅದು ಖಂಡಿತವಾಗ್ಲೂ ಆಗದೆ ಇರುವಂತಹ ಮಾತು. ಇವಾಗ ಬಿಗ್ ಬಾಸ್ ಈ ಸೀಸನಲ್ಲಿ ಬರುವಂತಹ ಬಿಗ್ ಬಾಸ್ ಆಲ್ಮೋಸ್ಟ್ ಲಾಂಗ್ ಸೀಸನ್ ಆಗೋದ್ರಲ್ಲಿದೆ. ಯಾಕಂದರೆ ಸೀಸನ್ 1ಇಂದ ಸೀಸನ್ 11ವರೆಗೂ ನಾವು ನೋಡಿದ್ದೀವಿ ಅಂತಂದರೆ ಆಲ್ಮೋಸ್ಟ್ 100 ಡೇಸ್, 105 ಡೇಸ್, 110 ಡೇಸ್, 120 ಡೇಸ್ ಈ ರೀತಿ ನಡ್ಕೊಂಬಂದಿತ್ತು. ಬಟ್ ಈ ಬಾರಿ 150 ಡೇಸ್ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. 150 ಡೇಸ್ ನಡೀತು ಅಂತಂದರೆ ನಾವು ಆಲ್ಮೋಸ್ಟ್ 4.5 ಮಂತ್ಸ್ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ಗೆ ಅಂತಲೇ ಎತ್ತಿಡಬೇಕಾಗುತ್ತೆ ಒಂದು ವರ್ಷದಲ್ಲಿ. ಸೊ ಇದಕ್ಕೋಸ್ಕರ ಇದೇ ಲಾಂಗ್ ಸೀಸನ್ ಆಯಿತು ಅಂತ ಬಾಧೆ ಬೀಳ್ತಿರ್ತಾರೆ ಬೇಕಾದ್ರೆ ಸುದೀಪ್ ಅವರು. ಯಾಕಂದರೆ 3 ಮಂತ್ಸ್ ಪೀರಿಯಡ್ ಬಿಗ್ ಬಾಸ್ ಅನ್ನೋದು ನಡೀತಿದ್ದು. ಸೊ ಈಗ 4.5 ಮಂತ್ಸ್ ನಡೆಯುತ್ತೆ ಅಂತಂದರೆ ಅವರ ಮೂವೀಸ್ಗಳಿಗೂ ಸಹ ಟೈಮ್ ಕೊಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಸುದೀಪ್ ಅವರು ಸ್ವಲ್ಪ ಬಾಧೆ ಪಡ್ಬೋದು. ಬಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡು ಕಿಚ್ಚ ಸುದೀಪ್ ಅವರು ಇವಾಗ ಬಿಗ್ ಬಾಸ್ಗೆ ಬರ್ತಿದ್ದಾರೆ. ಇದೇ ಸೆಪ್ಟೆಂಬರ್ 28ಕ್ಕೆ ಬಿಗ್ ಬಾಸ್ ನಿಮ್ಮ ಮುಂದೆ ಇರುತ್ತೆ. ಸೊ ಈ ಒಂದು ಬಿಗ್ ಬಾಸ್ ಶೋ ಬಗ್ಗೆ ನಿಮಗೆಲ್ಲ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳಿದೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.